ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನೀವು ತುಂಬ ಚೆನ್ನಾಗಿದ್ದೀರಾ, ಹಾಗೆ ಸುರಕ್ಷಿತವಾಗಿದ್ದೀರಾ, ಹಾಗೆ ಸಂತೋಷವಾಗಿದ್ದೀರಾ. ಈಗಿನ ಎನರ್ಜಿ ಚೆಕ್ ರೀಡಿಂಗ್ ಆಗಿರುತ್ತೆ. ನಿಮ್ಮವರೆಗೂ ನೀವು ನಂಬಿದ ಗುರುವು ಹಾಗೆ ದೈವಶಕ್ತಿಗಳು ಯಾವ ಸಂದೇಶ ಹಾಗೆ ಯಾವ ಸೂಚನೆಯನ್ನ ನಿಮ್ಮವರೆಗೆ ತರ್ತಾ ಇದ್ದೇವೆ, ಹಾಗೆ ನಿಮ್ಮ ಅನೇಕ ರೀತಿಯ ಮನಸ್ಸಿನ ಗೊಂದಲ ಸಮಸ್ಯೆಗಳಿಗೆ ಈ ಎನರ್ಜಿ ಯಾವ ರೀತಿ ಹೀಲ್ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಹಾಗೆ ಕೆಲವು ಗೊಂದಲಗಳನ್ನು ಹೀಲ್ ಕೂಡ ಮಾಡುತ್ತೆ. ಶಾಂತವಾದ ಮನಸ್ಥಿತಿಯೊಂದಿಗೆ ನಂಬಿಕೆ ಇಟ್ಟು ನೀವು ನಿಮ್ಮ ಗುರುವನ್ನು ಹಾಗೆ ನಿಮ್ಮ ಆರಾಧ್ಯ ದೈವಶಕ್ತಿಯನ್ನು ನೆನಪು ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ, ಗುರುವಿನ ಆಶೀರ್ವಾದ ಮತ್ತು ಚಂದ್ರ ನಿಮ್ಮ ಒಂದು ಜಾತಕದಲ್ಲಿ ಶುಭ ಸ್ಥಿತಿಯಲ್ಲಿ ಇರೋದ್ರಿಂದ ಉಂಟಾಗುವ ಮಹಾಯೋಗ, ಇದು ಭಾಗ್ಯ, ಗೌರವ, ಬುದ್ಧಿ ಮತ್ತು ಪ್ರಭಾವವನ್ನು ಹೆಚ್ಚಿಸುವಂಥ ಯೋಗವನ್ನು ನಿಮ್ಮ ಜೀವನದಲ್ಲಿ ತರ್ತಾ ಇದೆ. ಸಮಾಜದಲ್ಲಿ ಹಾಗೆ ನೀವು ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಅಲ್ಲಿ ಗೌರವ ಹೆಚ್ಚಾಗತ್ತೆ. ನಾಯಕತ್ವ ಗುಣ ನಿಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ. ಆರ್ಥಿಕ ಸ್ಥಿರತೆ ಉಂಟಾಗತ್ತೆ. ಹಾಗೆ ನೀವು ಶನಿದೇವರನ್ನು ಕೂಡ ಆರಾಧನೆಯನ್ನು ಮಾಡ್ತಾ ಇರೋದ್ರಿಂದ, ಅಂದರೆ ಕರ್ಮದೇವತೆ ಅನ್ನೋ ರೀತಿಯಲ್ಲಿ ನೀವು ಅವರನ್ನು ನಂಬಿದ್ದೀರಾ. ಅಂದರೆ ಆರಾಧನೆ ಅಂದ ತಕ್ಷಣ ದಿನನಿತ್ಯ ಹೋಗಿ ಶನಿದೇವರನ್ನು ಆರಾಧನೆ ಮಾಡ್ತೀರಾ, ಪೂಜಿಸ್ತೀರಾ ಅಂತಲ್ಲ. ಶನಿದೇವರ ಧರ್ಮ, ನಿಷ್ಠೆ, ಈ ಗುಣವನ್ನು ಕಂಡು ನೀವು ಪ್ರಭಾವಿತರಾಗಿದ್ದೀರಾ. ಹಾಗಾಗಿ ಅವರನ್ನು ಯಾವಾಗಲೂ ಸ್ಮರಣೆ ಮಾಡ್ಕೊಳ್ತೀರಾ ಈ ಒಂದು ವಿಚಾರಗಳೊಂದಿಗೆ. ಇದು ಕೂಡ ಭಕ್ತಿಯ ಪರಾಕಾಷ್ಠೆಯೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಈ ವಿಚಾರ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಅವರ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ನೀವು ನಿಷ್ಠೆಯನ್ನು ತೋರಿಸ್ತೀರಾ. ಹಾಗೆ ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೀರಾ. ಯಾರಿಗೂ ಕೆಟ್ಟದನ್ನು ಮಾಡಬಾರ್ದು ಅನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅಂದರೆ ಸರಿ ತಪ್ಪುಗಳನ್ನು ಗುರುತಿಸುವ ಸಮರ್ಥತೆ ನಿಮ್ಮಲ್ಲಿ ಬಂದಿದೆ. ಹಾಗಾಗಿ ಇಲ್ಲಿ ಗುರುವಿನ ಕೃಪೆ, ಭಗವಂತನ ಆಶೀರ್ವಾದದಿಂದ ನಿಧಾನವಾಗಿ ಆದರೂ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಪರಿಸ್ಥಿತಿಗಳು ಏನು ಕುಗ್ಗಿದಾವೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಹಣಕಾಸಿನ ವಿಚಾರದಲ್ಲಿ, ಅವು ಪ್ರಗತಿಯನ್ನು ಕಾಣ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಸರ್ಕಾರಿ ಅಥವಾ ದೊಡ್ಡ ಸಂಸ್ಥೆಗಳಿಂದ ಅವಕಾಶಗಳು ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ಸಿಗುವ ಅಂದರೆ ಸಮಯ ಬಂದಿದೆ, ಹೊತ್ತು ಬರುತ್ತೆ ಅವಕಾಶಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಆಧ್ಯಾತ್ಮಿಕವಾಗಿ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡಿದೆ. ಅದರ ಪ್ರಭಾವದಿಂದ ಧ್ಯಾನ, ಪೂಜೆ, ದೈವಭಕ್ತಿ ಕಡೆ ಹೆಚ್ಚು ಆಕರ್ಷಣೆಯನ್ನು ನೀವು ಹೊಂದಿದ್ದೀರಾ. ಈ ಒಂದು ಸೇವೆಗಳು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಇವುಗಳು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ, ನೀವು ಅವುಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವು ಪರಿಸ್ಥಿತಿಗಳಿಗೆ, ಕೆಲವು ಜನರಿಗೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಯ ಕೊಡಬೇಕು ಅವರು ತಿರುವುಗಳನ್ನು ತಗೊಳ್ಳೋಕ್ಕೆ. ಆಗ ಅಲ್ಲಿ ಪರಿಸ್ಥಿತಿಗಳು ಸಂಭಾಳಿಸ್ತವೆ. ನಿಮ್ಮ ಪೂರ್ವಜರ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದದಿಂದ ಒಂದು ಸಂಕಷ್ಟ ನಿವಾರಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಅಹಂಕಾರವನ್ನು ಬಿಡಬೇಕು. ಇಲ್ಲಿ ಆತ್ಮವಿಶ್ವಾಸ ಹೆಚ್ಚಾದರೂ, ಗರ್ವ ಹೆಚ್ಚಾದರೆ ಸಮಸ್ಯೆ ಹೆಚ್ಚಾಗತ್ತೆ. ಹಾಗಾಗಿ ಕೆಲವರ ಎನರ್ಜಿ ಪ್ರಕಾರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ನೀವು ತಗೊಳ್ಳೇಬೇಕು. ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಂಡಾಗಲೇ ನೀವು ನಿಮ್ಮ ಪ್ರೀತಿ ಪಾತ್ರರ ಕಾಳಜಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಎಲುಬು, ಮಣಿಕಟ್ಟು, ನರ ಸಮಸ್ಯೆಗಳಿಗೆ ನಿಯಮಿತ ವ್ಯಾಯಾಮದ ಅಗತ್ಯ ಇದೆ. ಅದರ ಜೊತೆಗೆ ಶನಿದೇವರ ಮಂದಿರಕ್ಕೆ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಟ್ಟು ಬನ್ನಿ, ಅಂದರೆ ಅಭಿಷೇಕಕ್ಕೆ ಕೊಟ್ಟು ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ಹಾಗೆ ಇಲ್ಲಿ ಗುರು ಮತ್ತು ಶನಿದೇವರ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಿದೆ ಅಂಥೇಳಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇರೋದ್ರಿಂದ ಕರ್ಮದ ಒಂದು ಸಮಯ ಆಗಿದೆ, ಅಂದರೆ ಪರೀಕ್ಷೆಯ ಸಮಯ ಆಗಿದೆ. ಶನಿ ಪರೀಕ್ಷಿಸುವ ಗ್ರಹ ಆಗಿರೋದ್ರಿಂದ ಅನ್ಯಾಯ, ಸುಳ್ಳು, ಯಾರನ್ನಾದರೂ ನೋಯಿಸುವುದು ತೀವ್ರ ಪರಿಣಾಮ ತರುತ್ತೆ ನಿಮ್ಮ ಜೀವನದ ಮೇಲೆ. ಹಾಗಾಗಿ ಅಂತಹ ವಿಚಾರಗಳಿಂದ ನೀವು ಹಿಂದೆ ಸರಿಲೇಬೇಕು. ನಿಮ್ಮ ತಂದೆ ತಾಯಿಗಳಿಗೆ ಹಾಗೆ ಹಿರಿಯರಿಗೆ ಗೌರವ ಕೊಡೋದನ್ನು ನೀವು ಕಲೀಲೇಬೇಕು. ಹಾಗೆ ಕೆಲವೊಂದು ದಾನ, ಧರ್ಮ, ಸೇವೆಯನ್ನು ಏನು ಮಾಡ್ತಿದ್ದೀರಲ್ಲ ಅವುಗಳಲ್ಲಿ ನೀವು ಮುಂದುವರಿಬೇಕು ನಿರಂತರವಾಗಿ. ಇವುಗಳು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಒಂದು ಕೆಟ್ಟ ಪ್ರಭಾವ, ಯಾವುದೇ ರೀತಿ ಗ್ರಹಗಳಾಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಕೆಟ್ಟ ಪ್ರಭಾವ ಆಗಿರ್ಬೋದು ಪರಿಣಾಮ ಬೀರದಂತೆ ತಡೆಯುವ ಶಕ್ತಿಯನ್ನು ಹೊಂದಿದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ನಿಮ್ಮ ಮೂಲಕ ಅವರು ಈ ರೀತಿಯ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮ್ಮಿಂದ ದಯೆ, ಕರುಣೆ, ಪ್ರೇಮ ಹಾಗೆ ಸೇವೆಯನ್ನು ಮಾಡಿಸ್ತಾ ಇರೋದ್ರ ಜೊತೆಗೆ ಮನುಷ್ಯತ್ವ, ಮಾನವೀಯತೆಯಿಂದ ವರ್ತಿಸುವ ಗುಣ ಈಗ ನಿಮ್ಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಜಾಗೃತಿ ಆಗಿದೆ. ಅಂದರೆ ಇದು ಗುರು ಕೃಪೆ ಅಂತ ಹೇಳಿ ಕಾಣಿಸ್ತಾ ಇದೆ. ಅವರ ಕೃಪೆಯಿಂದ ನಿಮ್ಮ ಜೀವನ ಬೆಳಗುತ್ತೆ. ಹಾಗೆ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ತೀರಾ, ಈಗಾಗಲೇ ಪಡ್ಕೊಂಡಿದ್ದೀರಾ. ನೀವು ಈಗ ಒಂದು ಮ್ಯಾಗ್ನೆಟ್ ಹಾಗೆ ಇದ್ದೀರಾ. ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಂಬಿಕೆಗಳು ಏನಿದ್ವೋ ಅದನ್ನೇ ನಿಮ್ಮ ಜೀವನಕ್ಕೆ ಆಕರ್ಷಿಸ್ತಾ ಇದ್ದೀರಾ. ನೀವು ಯಾವ ರೀತಿಯ ಒಂದು ಎನರ್ಜಿಯನ್ನು ಹೊರಗೆ ಹಾಕ್ತಾ ಇದ್ದೀರೋ ಅದೇ ತರಹದ ಫಲಿತಾಂಶವನ್ನು ನೀವು ಪಡಿತಾ ಇದ್ದೀರಾ. ಇದರ ವಾಸ್ತವ ಸತ್ಯ ನಿಮಗೆ ಅರ್ಥ ಆಗಿದೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ತಿದ್ಕೊಂಡಿದ್ದೀರಾ. ಹಾಗೆ ಯಾವುದು ನಿಮಗೆ ಒಳ್ಳೆಯದನ್ನು ಕೊಡ್ತಾ ಇದೆಯೋ ಆ ಒಂದು ವಿಚಾರದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ. ಹಾಗಾಗಿ ಅದೇ ರೀತಿ ಫಲಿತಾಂಶವನ್ನು ನಿಮ್ಮ ಜೀವನ ಪಡ್ಕೊಳ್ಳುತ್ತೆ. ಮನೆ ವಿಚಾರ ಆಗಿರ್ಬೋದು, ಕುಟುಂಬದ ವಿಚಾರ ಆಗಿರ್ಬೋದು, ಆಸ್ತಿ ವಿಚಾರದಲ್ಲಾಗಿರ್ಬೋದು ಶುಭ ಆಗುತ್ತೆ ನಿಮಗೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ನಿಧಾನವಾದ ನೋವಿದೆ, ಆದರೂ ಕೂಡ ಖಚಿತವಾದ ಒಂದು ಯಶಸ್ಸನ್ನು, ಗೆಲುವನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅತಿ ಶೀಘ್ರದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಗುರುವಿನಲ್ಲಿ ಇನ್ನೂ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ. ಸ್ಪಷ್ಟ ಉದ್ದೇಶ ಬೇಕೀಗ ನಿಮಗೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಪರಿಸ್ಥಿತಿಗಳನ್ನು ಎದುರಿಸುವಂಥ ಒಂದು ವಿಚಾರ ಎದುರಾಗಿದೆ. ನೀವು ಏನು ಬೇಕು ಅಂತೇಳಿ ಅಂದ್ಕೊಂಡಿದ್ರೋ ಅದನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಹಾಗೆ ಈಗ ನಿಮಗೆ ಏನು ಸಿಕ್ಕಿದೆಯೋ, ಹಿಂದೆ ಏನು ಸಿಕ್ಕಿತ್ತೋ ಅದಕ್ಕೂ ಕೂಡ ನೀವು ಧನ್ಯತೆಯ ಭಾವನೆಯನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ಕೃತಜ್ಞರಾಗಿರಿ ಅನ್ನೋ ರೀತಿಯಲ್ಲಿ ಗುರುವಿನಿಂದ ಸಂದೇಶ ಬರ್ತಾ ಇದೆ. ಭಯ ಮತ್ತು ಸಂಶಯ ಕಡಿಮೆ ಮಾಡ್ಕೊಳ್ಳಿ. ಇತರರ ಮೇಲೆ ಅಸೂಯೆ ಬೇಡ. ನಿಮ್ಮ ಮಾರ್ಗ ನಿಮ್ಮದೇ ಆಗಿದೆ, ಅದರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಒಂದು ವಿಚಾರ ಕನೆಕ್ಟ್ ಆಗ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ, ಅಂದರೆ ಅದು ಮಕ್ಕಳ ವಿಚಾರ ಆಗಿರ್ಬೋದು, ಇಲ್ಲ ಹೆಂಡತಿ, ಇಲ್ಲ ಗಂಡ, ಕೆಲವು ಸಂಬಂಧಗಳು, ಈ ವಿಚಾರಗಳಲ್ಲಿ ಪ್ರತಿಯೊಂದನ್ನು ನಿಯಂತ್ರಿಸಲು ಪ್ರಯತ್ನಿಸದೆ ದೈವಿಕ ಯೋಜನೆಯ ಬಗ್ಗೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಾನೇ ಎಲ್ಲ ಸರಿಪಡಿಸ್ಕೊಳ್ತೀನಿ ಅನ್ನೋದಕ್ಕಿಂತ ನೀವು ಅದನ್ನು ಗುರುವಿನ ಶರಣದಲ್ಲಿ ಅರ್ಪಣೆ ಮಾಡಿದಾಗ ಅದರ ಯೋಜನೆ ಬೇರೆಯದೇ ರೀತಿಯಲ್ಲಿ ನಿಮಗೆ ಒಂದು ಸಂತೋಷವನ್ನು ತಂದುಕೊಡುತ್ತೆ. ಹಾಗಾಗಿ ನಾನು ಅನ್ನೋದನ್ನು ಬಿಟ್ಟು ದೇವರಲ್ಲಿ, ನೀವು ನಂಬಿದ ಗುರುವಿನಲ್ಲಿ ಆ ವಿಚಾರವನ್ನು ಶರಣಾಗಿಸಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಿಷ್ಠೆಯಿಂದ ಮಾಡ್ತಾ ಹೋಗಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಇಲ್ಲಿ ಕರ್ಮ ಪರಿಹಾರ, ಹಳೆಯ ಸಂಬಂಧಗಳು, ನೋವುಗಳು, ಪರೀಕ್ಷೆಗಳು ನಿಮ್ಮ ಆತ್ಮದ ಬೆಳವಣಿಗೆಗಾಗಿಯೇ ಬಂದಿದ್ವು. ನೀವು ಯೋಚಿಸೋದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದೀರಾ. ನೀವು ಕೆಲವು ದೂರುಗಳನ್ನು ನೀಡದೆ ಪಾಠವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಈಗ. ಹಾಗಾಗಿ ಯಾರನ್ನೂ ದೂರ್ತಾ ಇಲ್ಲ, ಯಾವ ವಿಚಾರವನ್ನು ದೂರ್ತಾ ಇಲ್ಲ. ಅದರಲ್ಲಿ ನನಗೇನೋ ಒಂದು ಪಾಠ ಸಿಕ್ಕಿದೆ, ಇಲ್ಲ ನನ್ನ ನಿರ್ಧಾರವೇ ತಪ್ಪಾಗಿತ್ತು ಅನ್ನೋ ರೀತಿಲಿ ಕೆಲವೊಂದು ಸಮಯ, ಸಂದರ್ಭ, ಜನರನ್ನು ಅರ್ಥ ಮಾಡಿಕೊಂಡು ದೂರನ್ನು ನೀಡದೆ ಆ ಪಾಠವನ್ನು ಕಲಿತು ನೀವೀಗ ಮೌನವಾಗಿದ್ದೀರಾ. ನೋವಿನಲ್ಲೂ ಧನ್ಯತೆಯನ್ನು ಕಂಡುಕೊಳ್ಳುವ ಸ್ವಭಾವ ನಿಮ್ಮದಾಗಿದೆ. ಇದು ದುರ್ಬಲತೆಯಲ್ಲ, ಇದು ಆತ್ಮದ ಪ್ರೌಢಿಮೆ, ಅಂದರೆ ಒಂದು ಹೆಮ್ಮೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಯಾವಾಗ ನಿಮ್ಮ ಒಂದು ಒಳ್ಳೆಯತನದ ಬಗ್ಗೆ ಹೆಮ್ಮೆ ಪಡ್ತಿರೋ, ಅಂದರೆ ಅಂಥ ಹೆಮ್ಮೆ ಪಡುವಂತಹ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಿರೋ, ಆಗ ಭಗವಂತನ ಕೃಪೆ ತಾನಾಗಿಯೇ ನಿಮ್ಮ ಮೇಲೆ ನಿರಂತರವಾಗಿ ಸಕಾರಾತ್ಮಕ ಊರ್ಜೆಗಳ ಮೂಲಕ ಹರಿದು ಬರುತ್ತೆ. ನೀವು ಯಾರ ಸಹಾಯ ಬಯಸ್ತಾ ಇದ್ದೀರೋ, ಇಲ್ಲ ಯಾವುದಕ್ಕೆ ಒಂದು ಪರಿತಪಿಸ್ತಾ ಇದ್ದೀರೋ, ಏನು ಮಾಡಬೇಕು ಅಂಥೇಳಿ ಉದ್ದೇಶ ಇಟ್ಕೊಂಡಿದ್ರೋ, ನಿಮ್ಮ ಮನಸ್ಸು ಯಾವುದನ್ನು ಹಂಬಲಿಸ್ತಾ ಇದೆಯೋ ಅದು ನಿಮ್ಮ ಕಡೆ ಆಕರ್ಷಣೆ ಆಗತ್ತೆ. ನಿಮ್ಮ ಒಂದು ನಿಷ್ಠೆಗೆ, ಹಾಗೆ ಭಾವನಾತ್ಮಕವಾಗಿ ನೀವು ನಿಷ್ಕಲ್ಮಶ ಭಾವದಿಂದ ನೀವು ಕೆಲವೊಂದು ವಿಚಾರಗಳನ್ನು ಒಪ್ಕೊಂಡು ಅದರಿಂದ ಪಾಠ ಕಲ್ತಿದ್ದೀರಲ್ಲ, ಅದಕ್ಕೋಸ್ಕರ ಆ ಭಗವಂತನಿಂದ ನಿಮಗೆ ಸಿಗ್ತಾ ಇರುವ ಉಡುಗೊರೆಯಾಗಿವೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶಗಳು ನಿಮಗೆ ಎದುರಾಗ್ತಾ ಇದ್ದಾವೆ. ನಿಜವಾದ ಸಂಬಂಧಗಳು ನಿಮ್ಮ ಬಳಿ ಉಳಿತವೆ. ಅನಗತ್ಯ ವ್ಯರ್ಥವಾದ ಸಂಬಂಧಗಳು ನಿಮ್ಮಿಂದ ದೂರವಾಗ್ತವೆ. ಹಾಗಾಗಿ ಯಾವುದಕ್ಕೂ ಚಿಂತೆ ಮಾಡೋದು ಬೇಡ. ಚಿಂತನೆಯೊಂದಿಗೆ ಆ ವಿಚಾರಗಳನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಕೆಲವು ದೂರ ಹೋಗೋದೇ ಒಳಿತು. ಯಾಕಂದರೆ ಅವು ದೂರವಾದಾಗಲೇ ನೀವು ನಿಮ್ಮ ಆತ್ಮದ ಉದ್ದೇಶವನ್ನು ಪೂರೈಸ್ಕೊಳ್ಳೋಕ್ಕೆ ಸಾಧ್ಯ. ಅದು ಬೇರೆಯದ್ದೇ ರೀತಿಯಲ್ಲಿ ಒಂದು ಆಯ್ಕೆಯನ್ನು ಮಾಡಿಕೊಂಡಿದೆ. ಹಾಗಾಗಿ ಇಲ್ಲಿ ಈ ಸಂಬಂಧದಲ್ಲಿ ಯಾವುದೋ ರೀತಿ ಒಂದು ವ್ಯತಿರಿಕ್ತ ವಿಚಾರಗಳು ಎದುರಾಗ್ತಾ ಇದ್ದಾವೆ. ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಗುರುವಿನಲ್ಲಿ ಸಮರ್ಪಣೆಯಾಗಿ ನಿಮ್ಮ ಒಳ್ಳೆಯ ಉದ್ದೇಶ, ಒಳ್ಳೆಯದ ಕರ್ಮದ ಜೊತೆಯೇ ನಿಮ್ಮನ್ನು ಬೆಸೆದುಕೊಳ್ಳುವಂತೆ ಮಾಡ್ತಾ ಇದೆ. ಆಧ್ಯಾತ್ಮಿಕ ಜಾಗೃತಿ ಈಗ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಗುರುವು ಹಾಗೆ ಇಲ್ಲಿ ಒಂದು ಎಚ್ಚರಿಕೆಯನ್ನು ನೀಡ್ತಿದ್ದಾರೆ. ಯಾಕೆ ನನ್ನ ಜೀವನ ಹೀಗಿದೆ ಅಂತ ಹೇಳಿ ಪ್ರಶ್ನೆ ಮಾಡೋದನ್ನು ಮೊದಲು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮನ್ನು ಇತರರೊಂದಿಗೆ ಹೋಲಿಕೆ ಮಾಡ್ಕೊಳ್ಬೇಡಿ. ಹಳೆಯ ನೋವನ್ನು ಹಿಡಿದುಕೊಳ್ಬೇಡಿ, ಅದನ್ನು ಬಿಟ್ಟುಬಿಡಿ. ಹಾಗೆ ನೀವು ತಪ್ಪನ್ನು ಮಾಡಿಲ್ಲ, ತಪ್ಪು ಮಾರ್ಗದಲ್ಲೂ ಇಲ್ಲ. ನೀವು ನಿಮ್ಮ ಆತ್ಮ ಆಯ್ಕೆ ಮಾಡಿದ ದಾರಿಯಲ್ಲೇ ಸಾಗ್ತಾ ಇದ್ದೀರಾ. ಹಾಗಾಗಿ ಸಹನೆ ಇಡಿ, ನಂಬಿಕೆ ಇಡಿ. ದೇವರ ಕೃಪೆ ನಿಮ್ಮ ಮೇಲೆ ಇದೆ. ಅದನ್ನು ಸ್ವೀಕರಿಸ್ತಾ ಮುಂದೆ ಹೋಗೋದನ್ನು ಕಲ್ತ್ಬಿಡಿ. ನಿಲ್ಲಬೇಡಿ. ದುರ್ಬಲರಾಗಿ ನೀವು ಕುಗ್ಗೋದು ಬೇಡ. ಏನಿರುತ್ತೋ ಅದನ್ನು ಎದುರಿಸಬೇಕು. ಎದುರಿಸಿದಾಗಲೇ ನಿಮಗೆ ಹೊಸದೊಂದು ದಾರಿ ತೆರೆದುಕೊಳ್ಳುತ್ತೆ. ಎಲ್ಲಿವರೆಗೂ ನೀವು ಆ ವಿಚಾರಗಳಿಗೆ ಹೆದರ್ತಾ ಹೋಗ್ತಿರೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಹೊಸದು ತುಂಬಿಕೊಳ್ಳೋದಿಲ್ಲ. ಹಾಗೆ ಒಂದು ಒಳ್ಳೆಯ ಉಡುಗೊರೆ ಆಗಿರ್ಬೋದು, ಇಲ್ಲ ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀರಲ್ಲ, ಅಂದರೆ ಸಂಭ್ರಮದ ಆಚರಣೆ ನಿಮ್ಮ ಜೀವನದಲ್ಲಿ ಒಂದು ಬ್ಲಾಕೇಜ್ಗಳಲ್ಲಿ ಸಿಕ್ಕಾಕೊಳ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ಸಂಭ್ರಮದ ಆಚರಣೆ ಬರ್ತಾ ಇದೆ. ಅಂದರೆ ಅದು ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಆಕಸ್ಮಿಕವಾಗಿ ನೀವು ಅಂದ್ಕೊಂಡೇ ಇಲ್ಲ, ಆಗಲೇ ಅದು ಮದುವೆ ಸೆಟ್ ಆಗೋ ಯೋಗ ಬರುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಇನ್ನೂ ಕೆಲವರಿಗೆ ಸಂತಾನದ ವಿಚಾರದಲ್ಲಿ, ಅಂದರೆ ನಿಮಗೆ ಏನೋ ಒಂದು ಕೊರಗಿತ್ತಲ್ಲ, ನನಗೆ ಏನಾದರೂ ಆಗಲಿ ಒಂದು ಮಗು ಆಗಬೇಕು ಅನ್ನೋ ಆಸೆ ಇತ್ತು. ಅದನ್ನು ಗುರುವಿನ ಪಾದಗಳಲ್ಲಿ, ನೀವು ನಂಬಿದ ದೈವಶಕ್ತಿಗಳಲ್ಲಿ ಪ್ರಾರ್ಥನೆಯ ಮೂಲಕ ದೃಢವಾದ ಸಂಕಲ್ಪದೊಂದಿಗೆ ಸಲ್ಲಿಕೆ ಮಾಡಿದರೆ ಆ ಪ್ರಾರ್ಥನೆ ಆದಷ್ಟು ಬೇಗನೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆಗಲೇ ಕೆಲವರಿಗೆ ಮಕ್ಕಳಿದ್ದೂ ಕೂಡ ಮತ್ತೆ ಮಕ್ಕಳ ಫಲ ದೊರಕಿದೆ. ಅಲ್ಲಿಗೆ ನಿಮ್ಮ ಒಂದು ಕೂಗು ಯಾವ ರೀತಿ ಇತ್ತು ಅಂದರೆ, ನನಗೆ ಒಂದು ನನ್ನ ನೋವನ್ನಾಗಿರ್ಬೋದು, ಸಂತೋಷವನ್ನಾಗಿರ್ಬೋದು ಹಂಚ್ಕೊಳ್ಳೋಕ್ಕೆ ಒಬ್ಬರು ಬೇಕು ಅಂಥೇಳಿ ಬಯಸಿದ್ರಿ. ಹಾಗಾಗಿ ಅದು ಆ ಮಗುವಿನ ರೂಪದಲ್ಲಿ ಬರ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ನಂಬಿಕೆಗೆ ತಕ್ಕ ಹಾಗೆ ಇಲ್ಲಿ ಗುರು ಕೃಪೆ ತೋರಿಸಿದ್ದಾರೆ ನಿಮ್ಮ ಮೇಲೆ ಮತ್ತೊಮ್ಮೆ.
ಸಂತಾನದ ಅಪೇಕ್ಷೆ ಇದ್ದವರು ಈಗಾಗಲೇ ಸಂತಾನದ ಅಪೇಕ್ಷೆ ಇದ್ದು ಅದು ಈಡೇರ್ತಾ ಇದೆ, ಆ ರೀತಿ ಕೈಗೂಡಿಸಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೀವು ಒಂದು 3 ಮಂಗಳವಾರ ನಾಗದೇವತೆಯ ಪೂಜೆಯನ್ನು ಮಾಡಲೇಬೇಕು ಅಂಥೇಳಿ ಬರ್ತಾ ಇದೆ. ತುಂಬ ಕಷ್ಟ ಅಂತ ಹೇಳಿ ಅಂದ್ಕೊಳ್ಬೇಡಿ. ಬೆಳಗ್ಗೆ ಒಂದು 6 ಗಂಟೆ ಒಳಗೆ ನೀವು ಯಾವುದಾದ್ರೂ ಅರಳಿ ಮರದ ಹತ್ರ ಹೋದರೆ ಅಲ್ಲಿ ಒಂದು ನಾಗರ ಕಲ್ಲು ಇರುತ್ತಲ್ಲ, ಅದಕ್ಕೆ ಶುದ್ಧವಾದ ನೀರು, ಎಳನೀರು, ಈ ರೀತಿ ಹಾಲು ನಿಮ್ಮ ಕೈಲಿ ಹೇಗಾಗುತ್ತೋ ಆ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಒಂದು ಹೂವಿಟ್ಟು ಒಂದು ದೀಪವನ್ನು, ತುಪ್ಪದ ದೀಪಗಳನ್ನು ಬೆಳಗಿಸಿ ಬನ್ನಿ. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗೆ ತಕ್ಕ ಹಾಗೆ ನಿಮ್ಮ ಯಾವುದೇ ರೀತಿ ಒಂದು ದೋಷಗಳಿದ್ವೋ, ಇಲ್ಲಾಂದರೆ ಆ ಮಗುವಿಗೆ ಏನಾದರೂ ಸಮಸ್ಯೆ ಇದೆಯೋ ಆ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಹಾಗಾಗಿ ಇದರ ಮೇಲೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅತಿಯಾದ ಆಸಕ್ತಿ, ಲಾಲಸಿ ಗುಣ, ಹಾಗೆ ಭಯ ಅಥವಾ ವಿಷಕಾರಿಯಾದ ಸಂಬಂಧಗಳು ದೂರವಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಣ, ಕೆಲಸ ಅಥವಾ ವ್ಯಕ್ತಿಯ ಮೇಲೆ ಅವಲಂಬನೆ ಆಗಬೇಡಿ. ಅವುಗಳು ಇಲ್ಲದೆ, ಅವರು ಇಲ್ಲದೆ ನಾನು ಬದುಕಲಾರೆ ಅನ್ನುವಷ್ಟು ಡಿಪೆಂಡ್ ಆಗಬೇಡಿ ಅಂತ ಮನೋಭಾವ ಭಯವನ್ನು ಹುಟ್ಟಿಸುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ನೀವೇನಾದರೂ ಪಡ್ಕೊಳ್ಳುವಂತಹ, ಸಾಧನೆ ಮಾಡಿಕೊಳ್ಳುವಂಥ, ನಿಮ್ಮ ಕಲೆಯನ್ನು ಹೊರಹೊಮ್ಮಿಸುವಂಥ ಗುಣ ನಿಮ್ಮಲ್ಲಿ ಅಡಗಿರುತ್ತೆ. ಕೆಲವೊಂದು ಸಾರಿ ಕೆಲವು ವ್ಯಕ್ತಿಯ ಮೇಲೆ, ಕೆಲವು ವಿಚಾರಗಳ ಮೇಲೆ ಡಿಪೆಂಡ್ ಆದಾಗ ನಿಮ್ಮಲ್ಲಿರುವ ಒಂದು ನಿಮ್ಮ ಆತ್ಮ ಉದ್ದೇಶ ಏನು ಇಟ್ಕೊಂಡು ಬಂದಿರುತ್ತಲ್ಲ ಆ ಉದ್ದೇಶಗಳನ್ನು ನೀವೇ ಮರೆಮಾಚಿರ್ತೀರ. ಒಂದು ಭಯ, ಒಂದು ದುರ್ಬಲತೆ, ಒಂದು ಅನಿವಾರ್ಯದಿಂದ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಆ ವ್ಯಕ್ತಿಯ ವಿಚಾರದ ಒಂದು ವರ್ತನೆ ಅತಿರೇಕಕ್ಕೆ ಹೋದಾಗ ನಿಮ್ಮ ಆತ್ಮದ ಉದ್ದೇಶ ಈಡೇರಿಸಿಕೊಳ್ಳುವ ಸಮಯ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ಕೆಲವರು ದೂರವಾಗಿ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಬಯಸ್ತಾ ಇದ್ರೋ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಕಲೆಯನ್ನು ಹೊರಹೊಮ್ಮಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕೊಂದು ವೇದಿಕೆ ಸಿಗ್ತಾ ಇಲ್ಲ ಅಂಥೇಳಿ ನೀವು ಅಂದ್ಕೊಳ್ಳೋದು ಬೇಡ. ಬೆಂಬಲನೂ ಸಿಗುತ್ತೆ, ಸಹಾಯನೂ ಸಿಗುತ್ತೆ, ವೇದಿಕೆಯೂ ಸಿಗುತ್ತೆ. ನೀವು ದೃಢವಾದ ಒಂದು ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡೋದನ್ನು ಕಲೀರಿ. ಈಗಾಗಲೇ ನೀವು ಗುರುವಿನ ಶರಣದಲ್ಲಿ ಇರೋದ್ರಿಂದ ನಿಮ್ಮ ಎದುರಿಗೆ ಯಾರೇ ನಿಂತರೂ ಕೂಡ ನೀವು ಅಳೆದು ತೂಗ್ತೀರಾ. ಹೇಗೆ ಅಂದರೆ ಅವರನ್ನು ಜಡ್ಜ್ ಮಾಡಿ ಅಹಂಕಾರದಿಂದ ವರ್ತನೆ ಮಾಡ್ತೀರಾ ಅಂತಲ್ಲ, ಅವರು ನಿಮಗೆ ನಿಜವಾಗ್ಲೂ ಸಹಾಯ ಮಾಡ್ತಾರಾ, ಅವರೊಬ್ಬ ಒಳ್ಳೆಯ ವ್ಯಕ್ತಿನ, ಇಲ್ಲ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ನಿಮ್ಮ ಆತ್ಮ ಆ ಸಮಯದಲ್ಲಿ ಯಾವ ರೀತಿ ಅವರ ಬಗ್ಗೆ ಪ್ರತಿಕ್ರಿಯಿಸುತ್ತೋ, ಅಂದರೆ ಒಳ ಮನಸ್ಸು ನಿಮಗೆ ಏನು ಹೇಳುತ್ತೋ ಅದರ ಆಧಾರದ ಮೇಲೆ ನೀವು ನಿರ್ಧಾರಗಳನ್ನು ತಗೊಳ್ತೀರಾ. ಹಾಗಾಗಿ ನಿಮಗೆ ವಂಚನೆ ಆಗಿರ್ಬೋದು, ಇಲ್ಲ ಯಾವುದೋ ರೀತಿ ತೊಂದರೆ ಆಗಿರ್ಬೋದು ಆಗೋದಿಲ್ಲ. ಯಾಕಂದರೆ ನಿಮ್ಮೊಳಗೆ ಗುರುವಿನ ಅರಿವಿನ ಶಕ್ತಿ ಈಗ ಜಾಗೃತವಾಗಿದೆ. ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಇರೋದರಿಂದ ನೀವು ಸುರಕ್ಷಿತ ಮಾರ್ಗದಲ್ಲೇ ಇದ್ದೀರಾ. ಹಾಗಾಗಿ ಯಾರೂ ಅಷ್ಟು ಸುಲಭವಾಗಿ ನಿಮಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಿಮ್ಮ ಮನಸ್ಸು, ನಿಮ್ಮ ಆತ್ಮಸಾಕ್ಷಿ ಹೇಳಿದ ಮಾತನ್ನು ಮೀರಿ ನೀವೇನಾದರೂ ಅವರನ್ನು ನಂಬಿ ನಡೆದರೆ ಮಾತ್ರ ಅಲ್ಲಿ ಮೋಸವಾಗುವ ಸಾಧ್ಯತೆ ಇರುತ್ತೆ. ಅದು ನಿಮ್ಮ ಸ್ವಯಂಕೃತ ಅಪರಾಧ ಆಗಿರುತ್ತೆ. ಇದೂ ಕೂಡ ದಂಡನೆ ಅಲ್ಲ, ಶಿಕ್ಷೆ ಅಲ್ಲ, ಅರಿವು. ನಿಮ್ಮನ್ನು ನೀವು ಬಂಧಿಸಿದ್ದೀರಾ ಎಂಬ ಪ್ರಶ್ನೆ ನೀವೇ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ, ಯಾವುದಕ್ಕೂ ಕೂಡ ಅದು ಬೇಕು ಇದು ಬೇಕು ಅಂಥೇಳಿ ನೀವು ಇಷ್ಟಪಟ್ಟವರಲ್ಲ. ಆದರೆ ನಿಮ್ಮ ಕಷ್ಟಪಟ್ಟು ಮಾಡಿದ ಕೆಲಸದ ಫಲ ಈಗ ನಿಮಗೆ ಆರ್ಥಿಕ ರೂಪದಲ್ಲಿ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದು ನಿಮ್ಮ ಹಿರಿಯರ ಮೂಲಕ ಬರುತ್ತೋ, ಇಲ್ಲ ಯಾವುದೋ ಒಂದು ರೂಪದಲ್ಲಿ ಆರ್ಥಿಕ ಒಂದು ಸಹಾಯ ನಿಮಗೆ ಸಿಗುತ್ತೆ. ಅದು ನಿಮ್ಮದೇ ಆದ ಒಂದು ಪುಣ್ಯದ ಫಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮದೇನಿತ್ತಲ್ಲ ಅದು ನಿಮ್ಮನ್ನೇ ಹುಡುಕಿ ಬಂದಿದೆ. ಇದಕ್ಕೆ ಕಾರಣ ಗುರು. ಯಾಕಂದರೆ ನಿಮ್ಮ ಒಂದು ದಾರಿಯಲ್ಲಿದ್ದ ಕೆಲವೊಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಅವರು ದಾರಿ ತೋರಿಸಿದ್ರು, ನಿಮಗೆ ಮಾರ್ಗದರ್ಶನ ಮಾಡಿದರು. ಅದರ ಮೂಲಕ ನೀವು ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಸರಿಪಡಿಸ್ಕೊಂಡಿದ್ರಿ. ಹಾಗಾಗಿ ಆ ದಾರಿ ಸ್ವಚ್ಛವಾಗಿತ್ತು. ಹಾಗಾಗಿ ನಿಮಗೆ ಏನು ಸಿಗಬೇಕಾಗಿತ್ತೋ, ನಿಮ್ಮ ಭಾಗ್ಯದಲ್ಲಿ ಏನಿತ್ತೋ ಅದರಲ್ಲಿ ಬ್ಲಾಕೇಜ್ಗಳು ಏನು ಉಂಟಾಗಿ ಅದು ಅಡೆತಡೆಯಿಂದ ನಿಂತಿತ್ತಲ್ಲ, ಆ ಬ್ಲಾಕೇಜ್ಗಳು ಈಗ ರಿಮೂವ್ ಆಗಿ ನಿಮಗೆ ಸೇರಬೇಕಾದದ್ದು ನಿಮ್ಮ ಬಳಿ ಬರ್ತಾ ಇದೆ. ನಿಮ್ಮ ಕನಸು ಈಡೇರುವ ಸಮಯ ಇದೇ ಆಗಿದೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ವಿದೇಶಕ್ಕೆ ಓದೋಕ್ಕೆ ಹೋಗಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ, ಇಲ್ಲ ಕೆಲಸ ಮಾಡೋಕ್ಕೆ ಯಾವುದೋ ಬೇರೆ ಸ್ಥಳಕ್ಕೆ ಹೋಗಬೇಕು ಅಂಥೇಳಿ ಏನು ಮನಸ್ಸಲ್ಲಿ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರಲ್ಲ, ಅದು ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿರುತ್ತೆ. ಈ ಸಮಯ ಸರಿ ಇರೋದಿಲ್ಲ. ಇಲ್ಲ ಅಂದರೆ ಈ ಸಮಯದಲ್ಲಿ ನೀವು ಅಲ್ಲಿಗೆ ಹೋಗೋದ್ರಿಂದ ಅಲ್ಲಿ ಏನಾದರೂ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಇಲ್ಲಿ ತಡೆ ಹಿಡಿದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಆಗೋದಿಲ್ಲ, ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ನೀವು ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ, ಅಂದರೆ ನನ್ನ ಆಸೆ ಇದಾಗಿದೆ ಬಾಬಾ, ಆದರೆ ನಿಮ್ಮ ಇಚ್ಛೆ ಏನಾಗಿದೆಯೋ ಅದೇ ನನಗೆ ಸಿಗಲಿ ಅನ್ನುವ ನಿಮ್ಮ ಒಂದು ದೃಢವಾದ ಸಮರ್ಪಣೆಗೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ನಿಮಗೆ ಆಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅದಕ್ಕೆ ತಕ್ಕ ಹಾಗೆ ನೀವು ಆ ಗುರುವಿನಲ್ಲಿ ಇನ್ನೂ ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಾ ಹೋಗಿ. ಕರ್ಮಯೋಗ ಅಂದರೆ ಫಲದ ಆಸೆ ಬಿಟ್ಟು ಕರ್ತವ್ಯ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ನೀವೇನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ, ಅದು ಪೂಜೆನೇ ಆಗಿರ್ಬೋದು, ವ್ರತನೇ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಉತ್ತಮ ಕೆಲಸನೇ ಆಗಿರೋದು, ವ್ಯಾಪಾರನೇ ಆಗಿರ್ಬೋದು, ಏನು ಮಾಡ್ತಾ ಇದ್ದೀರೋ ಒಟ್ಟಾರೆಯಾಗಿ ಅಲ್ಲಿ ಫಲವನ್ನು ನಿರೀಕ್ಷೆ ಮಾಡಬೇಡಿ. ಅತಿಯಾದ ಅಂಟಿಕೆಯನ್ನು ಬಿಟ್ಟುಬಿಡಿ. ನಿಷ್ಠೆಯಿಂದ ನಿಮ್ಮ ಕೆಲಸವನ್ನು ತಾಳ್ಮೆಯಿಂದ ಒತ್ತಡ ರಹಿತರಾಗಿ, ಸಂದೇಹ ರಹಿತರಾಗಿ ಮಾಡ್ತಾ ಹೋಗಿ.
ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕೋ ಅದು ತಾನಾಗಿ ನಿಮ್ಮ ಕಡೆ ಬರ್ತಾ ಹೋಗುತ್ತೆ. ನೀವು ಅದಕ್ಕೋಸ್ಕರ ಹರಸಾಹಸ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತ್ವಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡೋರು ಭಗವಂತರಾಗಿದ್ದಾರೆ. ಅದರ ಜೊತೆಗೆ ನೀವು ಬಿತ್ತಿದ ಬೀಜದ ಫಲವೇ ನೀವು ಊಟ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಹಾಗಾಗಿ ಸಹನೆಯಿಂದ ವರ್ತಿಸಿ, ಹಾಗೆ ಕಾಯಿರಿ ಅನ್ನೋ ರೀತಿಯಲ್ಲಿ ಕೂಡ ಗುರು ನಿಮಗೆ ಎಚ್ಚರಿಕೆಯನ್ನು ಸೂಚಿಸ್ತಾ ಇದ್ದಾರೆ. ನೀವು ಫಲದ ಮೇಲೆ ಜೋರಾಗಿ ಹಿಡಿದಿಟ್ಕೊಂಡ್ರೆ ಅದು ಒಂದು ಬಂಧನವಾಗುತ್ತೆ. ಫಲವನ್ನು ದೈವಕ್ಕೆ ಅರ್ಪಿಸಿ ಕೆಲಸ ಮಾಡಿದರೆ ಅದೇ ಮುಕ್ತಿ ಆಗುತ್ತೆ. ಗುರು ಒಂದು ಎಚ್ಚರಿಕೆಯನ್ನು ಸೂಚಿಸ್ತಾ ಇದ್ದಾರೆ. ಅಕ್ರಮವಾಗಿರ್ಬೋದು, ಇಲ್ಲ ಶಾರ್ಟ್ಕಟ್ ದಾರಿಯಲ್ಲಿ ಹೋಗೋಣ ಅಂತ ಹೇಳಿ ಯಾರಾದರೂ ಹೇಳ್ತಾ ಇದ್ದಾರೆ, ಆ ವಿಚಾರ ನಿಮ್ಮ ಎದುರಿಗಾಗಿದೆ, ಇಲ್ಲ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದರೆ ಅದರಲ್ಲಿ ಪ್ರಯತ್ನವನ್ನೇ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ವಿಷಕಾರಿ ಸಂಬಂಧ ಪರಿಸ್ಥಿತಿಯಿಂದ ಹೊರಗೆ ಬರಲೇಬೇಕು ಅಂಥವರಿಂದ, ಅಂಥ ಎನರ್ಜಿಯಿಂದ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಣಕ್ಕಾಗಿ ಆತ್ಮಶಾಂತಿಯನ್ನು ಕಳೆದುಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಹಣ ನೀವು ಖಂಡಿತ ನಿಮಗೆ ಯಾವ ಸಮಯಕ್ಕೆ ಸಹಾಯದ ರೂಪದಲ್ಲಿ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಅದು ಬಿಟ್ಟು ಹಣಕ್ಕೋಸ್ಕರನೇ ನಾನು ಏನಾದರೂ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋದಾಗ ಅಲ್ಲಿ ಕೊಂಚ ಸಮಸ್ಯೆ, ಒತ್ತಡ ಆಗತ್ತೆ. ಹಣ ಸಿಗ್ಬೋದು, ಆದರೆ ಮನಃಶಾಂತಿಯನ್ನು ಕಳ್ಕೊಂಡ್ಬಿಡ್ತೀರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಯೋಚಿಸಿ ತೀರ್ಮಾನಗಳನ್ನು ತಗೊಳ್ಳಿ. ಹಾಗಾಗಿ ಇಲ್ಲಿ ಗುರು ನಿಮಗೆ ಹೇಳ್ತಾ ಇದ್ದಾರೆ, ನೀವು ಬಿತ್ತಿದ ಬೀಜ ಯಾವುದೂ ಕೂಡ ನಾಶವಾಗಿಲ್ಲ. ಬಂಧನವನ್ನು ಬಿಟ್ಟುಬಿಡಿ, ಕರ್ತವ್ಯವನ್ನು ಹಿಡ್ಕೊಳ್ಳಿ. ಸಹನೆಯಿಂದ ಮಾಡಿದ ಕರ್ಮ ನಿಮಗೆ ಸ್ಥಿರ ಸಮೃದ್ಧಿಯನ್ನು ಕೊಟ್ಟೇ ಕೊಡುತ್ತೆ. ಇದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಒಳಗೂ ಕೂಡ ಒಂದು ಮುಗ್ಧವಾದ ಮನಸ್ಸಿದೆ, ಅದು ಮಗುವಿನ ಥರ ಇದೆ. ಅದಕ್ಕೂ ಕೂಡ ಪ್ರೀತಿ ಮತ್ತು ಆ ಒಂದು ಗೌರವವನ್ನು ಕೊಡೋದನ್ನು ಮರಿಬೇಡಿ. ಹಳೆಯ ನೋವು, ತಿರಸ್ಕಾರ ಅಥವಾ ಭಯ ಇನ್ನೂ ಮನಸ್ಸಿನೊಳಗೆ ಉಳಿದಿರ್ಬೋದು. ನೀವು ಕಠಿಣವಾಗಿ ವರ್ತಿಸಬೇಡಿ. ನಿಮ್ಮ ಆತ್ಮ ಈಗ ಮೃದುತ್ವವನ್ನು ಕೇಳ್ತಾ ಇದೆ ಅನ್ನೋ ರೀತಿಯಲ್ಲಿ, ಅಂದರೆ ಒಳ ಮನಸ್ಸು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು. ನಿಮ್ಮ ಆತ್ಮವನ್ನಾಗಿರ್ಬೋದು, ನಿಮ್ಮ ಮನಸ್ಸನ್ನಾಗಿರ್ಬೋದು, ನಿಮ್ಮ ದೇಹವನ್ನಾಗಿರ್ಬೋದು ಹೀಲ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಒಂದು ಕಠಿಣವಾದ ವರ್ತನೆಯನ್ನು ದೂರ ಮಾಡಿಕೊಂಡು ನಿಮ್ಮ ದೇಹಕ್ಕೆ ನೀವು ಮೃದುತ್ವವನ್ನು ಕೊಡಬೇಕು. ಅದನ್ನು ಸಂಭಾಳಿಸುವ ಸಮಯ ಬಂದಿದೆ. ಬೇರೆಯವರನ್ನೆಲ್ಲ ನಿಮ್ಮನ್ನು ನೀವು ಸಂಭಾಳಿಸಿಕೊಳ್ಳುವ ಸಮಯ ಬಂದಿದೆ. ಹಾಗಾಗಿ ಧ್ಯಾನ ಮಾಡಿ, ಹಾಗೆ ಸ್ವಲ್ಪ ವಾಕ್ ಮಾಡಿ, ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಗೌರವಿಸಿ. ಅಂದರೆ ನೀವು ಸ್ವಲ್ಪ ಕನ್ನಡಿ ಎದುರಿಗೆ ನಿಂತು ನಿಮ್ಮನ್ನು ನೋಡಿಕೊಳ್ಳುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆಗ ನೀವು ಸುಮಾರಷ್ಟು ಸುಧಾರಿಸ್ಕೊಳ್ತೀರ, ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಕೂಡ. ಕನ್ನಡಿಯನ್ನು ದಿನನಿತ್ಯ ನೋಡ್ಕೊಳ್ತೀರಾ, ಇಲ್ಲ ಅಂತಲ್ಲ, ಆದರೆ ಇಂದಿನಿಂದ ನೀವು ನೋಡ್ಕೊಳ್ಳುವ ರೀತಿ ಬದಲಾಗಬೇಕು. ನಿಮ್ಮ ಮನಸ್ಸನ್ನು ಅದರಲ್ಲಿ ಓದಬೇಕು, ಹಾಗೆ ನಿಮ್ಮ ಒಂದು ದೈಹಿಕ ಒಂದು ವಿಚಾರಗಳನ್ನು ಕೂಡ ಅದರಲ್ಲಿ ಓದ್ಕೊಳ್ಬೇಕು. ಆಗ ಖಂಡಿತವಾಗಿಯೂ ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ತನ್ನಿಂದ ತಾನೇ ದೂರವಾಗ್ತವೆ. ಅಂದರೆ ಆ ಕನ್ನಡಿ ಎದುರಿಗೆ ನೀವು ನಿಂತು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು, ನಾನು ನನಗೆ ಸಾಕಷ್ಟು ಪ್ರೀತಿ ಗೌರವ ಕೊಡ್ತಾ ಇದ್ದೀನಾ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳಿ. ಆಗ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗೆ ನಿಮ್ಮ ಎದುರಿಗಿರೋರು ತನ್ನಿಂದ ತಾನೇ ನಿಮಗೆ ಬೆಲೆ ಕೊಡೋದನ್ನು ಕಲ್ತ್ಕೊಳ್ತಾರೆ. ಅಂದರೆ ನೀವು ಅವರು ಬೇಡೋದಕ್ಕಿಂತ ಮೊದಲೇ ಎಲ್ಲ ವಿಚಾರಗಳನ್ನು ಅವರಿಗೆ ಸಂಭಾಳಿಸಿ ಕೊಡ್ತೀರಾ, ಹಾಗೆ ಅವರ ಸೇವೆಯನ್ನು ಮಾಡ್ತಾಯಿದ್ದೀರಾ. ಹಾಗಾಗಿ ಇಲ್ಲಿ ಎಲ್ಲೋ ನಿಮ್ಮ ಬೆಲೆ ಕಳೆದು ಹೋಗಿದೆ. ಅಂದರೆ ಮಾತಾಡ್ತೀರಾ, ಅವರನ್ನು ನಗ್ನಗ್ತಾ ಇಡೋಕ್ಕೆ ಪ್ರಯತ್ನ ಪಡ್ತೀರಾ. ಹಾಗಾಗಿ ನಿಮ್ಮ ಮಾತಿನ ಮೇಲೆ, ನಿಮ್ಮ ಒಂದು ಕಾಳಜಿಯ ಮೇಲೆ ಬೆಲೆ ಇಲ್ಲದ ಹಾಗೆ ಆಗಿದೆ. ಹಾಗಾಗಿ ಸ್ವಲ್ಪ ಮೌನವನ್ನು ಧಾರಣೆ ಮಾಡಿ ಅದ್ರ ಜೊತೆಗೆ ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ ಹೋಗಿ. ಆಗ ನೋಡಿರಿ, ಪ್ರಶ್ನೆ ಆ ಕಡೆಯಿಂದ ಬರುತ್ತೆ, ಯಾಕೆ ಹೀಗಾಗಿದೆಯಾ, ಯಾಕೆ ಜಾಸ್ತಿ ಮಾತಾಡ್ತಾ ಇಲ್ಲ, ಇಲ್ಲಾಂದರೆ ಯಾಕೆ ಹಿಂದಿನಂತಿಲ್ಲ, ತುಂಬ ಬದಲಾಗಿದೆ ಅಂಥೇಳಿ ಆಗ ಅವರು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ನೀವು ಅವರಿಗೋಸ್ಕರ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರೀತಿ, ಸಮರ್ಪಣೆ, ಕಾಳಜಿ ತೋರಿಸಿದ್ರು ಕೂಡ ನಿಮ್ಮ ಜೊತೆ ಮಾತಾಡೋಕ್ಕೂ ಅವರಿಗೆ ಸಮಯ ಇಲ್ಲ, ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದರೆ ನೀವು ಯಾವಾಗ ಮೌನವಾಗ್ತಿರೋ ಆಗ ಅವರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ, ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮತನವನ್ನು ನೀವು ಉಳಿಸ್ಕೊಳ್ಬೇಕು ಅಂದರೆ ನೀವು ಸ್ವಲ್ಪ ಗಂಭೀರ, ಮೌನವಾಗಿ ನಿಮಗೆ ನೀವು ಗೌರವ, ಪ್ರೀತಿ ಕೊಡೋದನ್ನು, ಕಾಳಜಿ ಮಾಡ್ಕೊಳ್ಳೋದನ್ನು ಕಲಿಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಯಾಕಂದರೆ ಈ ರೀತಿ ಪ್ರಾರ್ಥನೆಯೊಂದಿಗೆ ಕೂಡ ನೀವು ಎಷ್ಟೋ ಸಾರಿ ಗುರುವಿಗೆ ಕನೆಕ್ಟ್ ಆಗಿದ್ದೀರ. ಬಾಬಾ ನನ್ನನ್ನು ಸರಿಯಾಗಿ ಮಾತಾಡಿಸ್ತಿಲ್ಲ, ನನ್ನ ಬೆಲೆ ಗೊತ್ತಾಗ್ತಾ ಇಲ್ಲ, ನನ್ನನ್ನೇ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಎಷ್ಟೋ ಕೊರಗಿದ್ದೀರಾ, ಹತ್ತಿದ್ದೀರಾ. ಆ ಕಣ್ಣೀರಿಗೆ ಇದು ಉತ್ತರವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ, ಗೌರವಿಸಿ. ಆಗ ನಿಮ್ಮ ಎದುರಿಗಿರೋರು ನಿಮಗೆ ಗೌರವವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಅತಿಯಾದ ಕಾಳಜಿ, ಅತಿಯಾದ ಪ್ರೀತಿ ಎಲ್ಲೋ ಒಂದು ರೀತಿಯಲ್ಲಿ ಅವರು ಬ್ಯಾಲೆನ್ಸ್ ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಬೆಲೆ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಅದನ್ನು ಅವರಿಗೆ ತೋರಿಸಿ, ಅದು ಕೂಡ ಮೃದುತ್ವದಿಂದ ಅನ್ನೋ ರೀತಿಲಿ, ಅದು ಅವರಿಗೆ ಗೊತ್ತಾಗಬಾರ್ದು, ಆದರೆ ಅವರಿಗೆ ತಿಳುವಳಿಕೆಯೊಂದಿಗೆ ಅವರು ಸರಿಯಾಗಬೇಕು ಅನ್ನೋ ರೀತಿಲಿ ಪಾಠ ಕಲಿಸಿ ಅನ್ನೋ ರೀತಿಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಹಾಗೆ ನೀವು ಒಬ್ಬರಲ್ಲ, ನಿಮ್ಮ ಜೊತೆ ನಾನು ಸದಾ ಇದ್ದೀನಿ, ನಿಮಗೆ ಅದರ ಅನುಭವ ಆಗಿದೆ. ಅದರ ಅನುಭವದೊಂದಿಗೆ ನೀವು ಮುಂದೆ ಹೋಗಿ, ನನ್ನ ಸಹಾಯ ನಿರಂತರವಾಗಿ ನಿಮಗೆ ರಕ್ಷಣೆ ಮಾಡ್ತಾ ಇರುತ್ತೆ, ಸಿಗ್ತಾನೂ ಹೋಗುತ್ತೆ. ನೀವು ಯಾವಾಗೆಲ್ಲ ನನ್ನ ನಾಮಸ್ಮರಣೆ ಮಾಡ್ತೀರೋ ಆಗ ನಿಮ್ಮನ್ನು ನಾನು ದೈಹಿಕವಾಗಿ, ಮಾನಸಿಕವಾಗಿ ಹೀಲ್ ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ. ದೈವಿಕ ರಕ್ಷಣೆ ನಿಮ್ಮ ಸುತ್ತ ಇದೆ.
ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಯಾವುದಕ್ಕೂ ಹೆದರೋದು ಬೇಡ. ಯಾವುದೇ ಒಂದು ಕೆಟ್ಟ ಎನರ್ಜಿ ಆಗಿರ್ಬೋದು, ಅದು ಮಾಟ ಮಂತ್ರ ಇಲ್ಲ ಯಾರೋ ಒಂದು ಏನೋ ನಿಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರ್ತಾ ಇದ್ದಾರೆ ಅಂದರೆ ಅವರ ಎನರ್ಜಿಗೆ ನೀವು ಯಾವತ್ತಿಗೂ ಕೂಡ ಕನೆಕ್ಟ್ ಆಗಬಾರ್ದು. ಅಂದರೆ ನೀವು ಅವರಿಗೆ ಪ್ರತಿಕ್ರಿಯಿಸಿದರೆ ತಾನೇ ಆ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀರೋದು. ನೀವು ಪ್ರತಿಕ್ರಿಯಿಸದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಮುಂದುವರೆದಾಗ ಆ ಎನರ್ಜಿ ಎಲ್ಲಿಂದ ಒಂದು ಮೂಲವನ್ನು ಪಡ್ಕೊಂಡಿರುತ್ತೋ ಅದೇ ಮೂಲ ಸ್ಥಾನಕ್ಕೆ ಮರಳಿ ಹೋಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ಅದು ಹಾವಿ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಸಮಾಧಾನ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಅತ್ಯಂತ ಶೀಘ್ರದಲ್ಲೇ ಒಂದು ಸಂಪರ್ಕ, ಒಂದು ಕಾಂಟ್ಯಾಕ್ಟ್, ಒಂದು ಮೆಸೇಜ್ ನಿಮಗೆ ಬರುತ್ತೆ. ಅದರಿಂದ ನೀವು ತುಂಬ ಖುಷಿ ಪಡ್ತೀರಾ. ಹಾಗೆ ಒಂದು ಸಂಭ್ರಮದ ಆಚರಣೆ ನಿಮ್ಮ ಮನೆಯಲ್ಲಿ ನಡೆಯುತ್ತೆ. ಹಾಗೆ ಒಂದು ಉಡುಗೊರೆ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಒಂದು ಸಂದೇಶ ಕೂಡ ಬರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ನೀವು ತುಂಬ ದಿನದಿಂದ ಆ ವಿಚಾರವನ್ನು ಬಯಸಿದರೆ ಅದು ಸಂದೇಶದ ಮೂಲಕ ನಿಮ್ಮ ಬಳಿ ಬಂದೇ ಬರುತ್ತೆ. ಇದು ಆತ್ಮ ಸಂಬಂಧ ಅಥವಾ ಹಳೆಯ ವ್ಯಕ್ತಿಯಿಂದ ಸಂಪರ್ಕ ಸಾಧ್ಯತೆಯನ್ನು ಸೂಚಿಸ್ಕೊಳ್ಬೋದು. ನಿಮ್ಮ ಎನರ್ಜಿಗೆ ತಕ್ಕ ಹಾಗೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತಾ ಇದೆ. ಗುರುವಿನ ಶರಣದಲ್ಲಿ ಬಂದಿದ್ದೀರಾ, ಆಧ್ಯಾತ್ಮಿಕ ಪಯಣದಲ್ಲಿ ಸಾಗ್ತಾ ಇದ್ದೀರಾ. ಹಾಗೆ ಒಂದು ಪೂಜೆ ಪುನಸ್ಕಾರ, ಹಾಗೆ ಒಂದು ನಂಬಿಕೆ, ಒಂದು ವ್ರತ, ಹೀಗೆ ನೀವು ಎಷ್ಟು ಈ ಒಂದು ವಿಚಾರಗಳೊಂದಿಗೆ ಕನೆಕ್ಟ್ ಆಗಿದ್ದೀರೋ ಅಂದರೆ ಇವೆಲ್ಲವೂ ಆ ಭಗವಂತನಡಿಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ಒಂದು ಮಾರ್ಗವಾಗಿವೆ. ತಮ್ಮ ರೀತಿಯಲ್ಲಿ ಇವೆಲ್ಲವೂ ನಿಮಗೆ ಒಂದು ಒಳ್ಳೆಯದನ್ನು ಸೂಚಿಸ್ತವೆ. ಹಾಗಾಗಿ ಅದು ಪ್ರಕೃತಿಯಾಗೆ ನೀವು ಕನೆಕ್ಟ್ ಆಗಿರ್ಬೋದು, ದಾನ ಧರ್ಮದ ಸೇವೆಯೇ ನೀವು ಮಾಡ್ತಾ ಇರ್ಬೋದು, ಪ್ರಾಣಿ ಪಕ್ಷಿಗಳ ಸೇವೆಯನ್ನೇ ಮಾಡ್ತಾ ಇರ್ಬೋದು. ಇವೆಲ್ಲರ ಆಶೀರ್ವಾದ ಬ್ಲೆಸ್ಸಿಂಗು ನಿಮಗೆ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹೀಲಿಂಗ್ ಪ್ರಾರಂಭ ಮಾಡಿಸಿವೆ. ಹಾಗೆ ಹಳೆಯ ಗಾಯಗಳು ಗುಣವಾಗ್ತಾ ಇದ್ದಾವೆ, ಅನಾರೋಗ್ಯದ ಸಮಸ್ಯೆ ದೂರವಾಗ್ತಾ ಇದೆ, ಹೊಸ ಆರಂಭದ ಅವಕಾಶ ಬರ್ತಾ ಇದೆ, ಮೃದು ಮನಸ್ಸು ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ತಾ ಇದೆ. ಈಗಿನ ಕೆಲಸದ ಒತ್ತಡ ಆಗಿರ್ಬೋದು, ಆರ್ಥಿಕ ಸಮಸ್ಯೆಯಲ್ಲಿ ಏರಿಳಿತ ಆಗಿರ್ಬೋದು, ಇಲ್ಲ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಯಾರೋ ನಿಮಗೆ ನೋವು ಕೊಟ್ಟು ಹೀಯಾಳಿಸಿರ್ಬೋದು, ಇಲ್ಲ ಮಕ್ಕಳೇ ನಿಮ್ಮ ಮನಸ್ಸನ್ನು ನೋಯಿಸಿರ್ಬೋದು. ಒಟ್ಟಾರೆಯಾಗಿ ಈ ರೀತಿ ನೋವಿನಿಂದ ಈ ಸಮಯದಲ್ಲಿ ನೀವು ಇದ್ದರೂ ಕೂಡ ಇಲ್ಲ ಆ ಮಕ್ಕಳಿಂದ ನಿಮಗೆ ಸಂತೋಷ ಸಿಕ್ಕಿದೆ, ನಿಮ್ಮ ಕುಟುಂಬದಲ್ಲಿ ಈಗ ಪರಿವರ್ತನೆಯನ್ನು ಕಾಣ್ತಾ ಇದ್ದರೆ ಇವೆಲ್ಲ ರೀತಿಯ ಒಂದು ಸಂತೋಷವೂ ನಿಮ್ಮ ಜೀವನದಲ್ಲಿ ಆವರಿಸಿದೆ. ಈ ಎರಡೂ ಎನರ್ಜಿಗಳು ಇಲ್ಲಿ ಕನೆಕ್ಟ್ ಆಗ್ತಿವೆ. ಇಂತಹ ಸಂದರ್ಭದಲ್ಲಿ 5 ನಿಮಿಷಗಳ ಕಾಲ ನಿಮ್ಮ ಬಾಲ್ಯದ ನೆನಪುಗಳನ್ನು ನೀವು ಪ್ರೀತಿಯಿಂದ ನೆನಪು ಮಾಡ್ಕೊಳ್ಳಿ. ಕೆಲವೊಂದು ವಿಚಾರಗಳಲ್ಲಿ ಹೀಲ್ ಆಗ್ತೀರಾ. ಹಾಗೆ ನಿಮಗೆ ಏನು ಒಂದು ಒಳ್ಳೆಯದು ಸಿಕ್ಕಿದೆಯಲ್ಲ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನಿಮ್ಮ ಬಾಲ್ಯದ ನೆನಪು, ನಿಮ್ಮ ಅಮ್ಮನ ಮಡ್ಲಲ್ಲಿ ಆಟ ಆಡಿದ್ದು, ಹಾಗೆ ಅಪ್ಪನ ಕೈ ಹಿಡಿದು ಸಾಗಿದ್ದು, ಹಾಗೆ ಅಣ್ಣ ತಮ್ಮಂದಿರ ಜೊತೆ ಆಟ ಪಾಠ, ಹಬ್ಬಕ್ಕೆ ಒಂದು ಸಂಭ್ರಮದಿಂದ ಒಂದು ಓಡಾಡಿದ್ದು, ಇವೆಲ್ಲವನ್ನು ನೆನಪು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಆಗ ನಿಮ್ಮ ಮನಸ್ಸು ಪ್ರಫುಲ್ಲವಾಗುತ್ತೆ, ದೇಹ ಅದಕ್ಕೆ ಸ್ಪಂದಿಸುತ್ತೆ. ಆಗ ನೀವು ತುಂಬ ಚೆನ್ನಾಗಿ ಬೇಗನೆ ಹೀಲ್ ಆಗ್ತೀರಾ ಅನ್ನೋ ರೀತಿಯಲ್ಲಿ, ಅಂದರೆ ತುಂಬ ಒತ್ತಡ ಕಡಿಮೆ ಆಗುತ್ತೆ. ಇದು ನಿಮ್ಮ ಅನುಭವಕ್ಕೆ ಬರದೇ ಇರ್ಬೋದು, ಆದರೆ ಅಂತಹ ವೈಬ್ರೇಷನ್ ತನ್ನ ಕೆಲಸವನ್ನು ತಾನಾಗಿಯೇ ಮೌನವಾಗಿ ಮಾಡಿರುತ್ತೆ. ಇದರ ಅಗತ್ಯ ಈಗ ನಿಮಗಿದೆ. ಹಾಗಾಗಿ 5 ನಿಮಿಷ ಧ್ಯಾನಕ್ಕೆ ಒಳಗಾಗಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಿಮ್ಮ ಬಾಲ್ಯದ ನೆನಪನ್ನು ಮಾಡಿಕೊಳ್ಳಿ. ನಿಮ್ಮೊಳಗೆ ಒಂದು ಮಗು ಇತ್ತು, ಆ ಮಗುವನ್ನು ಈಗ ಒತ್ತಡ ಇಲ್ಲ ಸಮಸ್ಯೆ, ಮುಂದಿನ ಭವಿಷ್ಯ ಹೇಗೆ ರೂಪಿಸ್ಕೊಳ್ಳೋದು, ಅನೇಕ ರೀತಿಯ ಸಮಸ್ಯೆ, ಗೊಂದಲಗಳು, ನೋವುಗಳು, ಇವೆಲ್ಲದರ ಮಧ್ಯೆ ಅದನ್ನು ಕಳ್ಕೊಂಡ್ಬಿಟ್ಟಿದ್ರೆ, ಹಾಗಾಗಿ ಆ ಮಗುವಿನ ಕಡೆ ಸ್ವಲ್ಪ ಗಮನ ಕೊಟ್ಟು ನೀವು ಅದನ್ನು ಸುಧಾರಿಸಿ. ಆಗ ನಿಮ್ಮ ಜೀವನ ತನ್ನಿಂದ ತಾನೇ ಕೆಲವೊಂದು ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಬಾಲ್ಯದ ನೆನಪುಗಳನ್ನು ಆಗಾಗ ಮಾಡ್ಕೊಳ್ತಾ ಇರಿ. ಅಂದರೆ ಬರೀ ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋದಲ್ಲ, ಮಕ್ಕಳು ಹೇಗೆ ಹಾಗೆ ಹೀಗೆ ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಲ್ಲ ಅದನ್ನು ಬಿಟ್ಟು ನಿಮ್ಮ ಹಿಂದಿನ ಜೀವನದಲ್ಲಿ ನಿಮಗೆ ಎಷ್ಟೆಲ್ಲ ಒಂದು ಒಳ್ಳೆಯದು ಸಿಕ್ಕಿತ್ತಲ್ಲ ಆ ಒಂದು ಎನರ್ಜಿಗೂ ಕೂಡ ಕನೆಕ್ಟ್ ಆಗಿ. ಅಂದರೆ ನಿಮ್ಮ ಒಳಗಿನ ಮಗು ನಗಲು ಶುರು ಮಾಡಿದಾಗ ನಿಮ್ಮ ಜೀವನವು ಹಗುರವಾಗುತ್ತೆ. ದೈವದ ಆಶೀರ್ವಾದ ನಿಮ್ಮ ಮೇಲಿದೆ. ಸಂಪರ್ಕ ಮತ್ತು ಸಂತೋಷದ ಸುದ್ದಿ ಸಮೀಪದಲ್ಲೇ ಇದೆ. ನೀವು ಯಾರು ಬರಬೇಕು ನಿಮ್ಮ ಜೀವನದಲ್ಲಿ ಮರಳಿ ಅಂತ ಹೇಳಿ ಕಾಯ್ತಾ ಇದ್ದೀರೋ ಅವರು ಖಂಡಿತ ಬಂದೇ ಬರ್ತಾರೆ. ನಿಮ್ಮ ನಂಬಿಕೆಗೆ, ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ. ಅಂದರೆ ನಿಮ್ಮಿಂದ ತಪ್ಪಾಗಿತ್ತು, ಅವರಿಂದ ತಪ್ಪಾಗಿತ್ತು, ಆದರೆ ಅದನ್ನು ಸಂಭಾಳಿಸ್ಕೊಂಡು ನೀವು ಆ ಸಂಬಂಧವನ್ನು ಸುಧಾರಣೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದರೆ, ಹಾಗಾಗಿ ಈ ಸಾರಿ ಆ ಸಂಬಂಧ ತುಂಬ ಚೆನ್ನಾಗಿ ಸುಧಾರಣೆ ಆಗುತ್ತೆ. ಅದರ ಜೊತೆಗೆ ನೀವು ಮುಂದೆ ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಒಬ್ಬರು ಬೆಳಕಾಗಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಸಂಬಂಧದ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೊಡುವುದು ಮತ್ತು ಪಡೆಯುವುದು ಎರಡೂ ಕೂಡ ಸಮನಾಗಿರಬೇಕು. ನೀವು ಪ್ರೇಮದಲ್ಲಿ ಸಮತೋಲನ ಮುಖ್ಯವಾಗಿತ್ತು, ಆದರೆ ಅವರೇ ಇಂಬ್ಯಾಲೆನ್ಸ್ ಆಗ್ತಾ ಇದ್ದಾರೆ. ಅಂದರೆ ಅವರನ್ನು ಯಾರೋ ಬೇರೆ ಎನರ್ಜಿಗೆ ಕನ್ವರ್ಟ್ ಮಾಡ್ತಾ ಇರ್ಬೋದು, ಇಲ್ಲ ಹಿಡಿತದಲ್ಲಿ ಇಟ್ಕೊಂಡಿರ್ಬೋದು, ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಇಲ್ಲ ಅವರ ಮನಸ್ಥಿತಿ ಒಂದು ಈಗೋ ಕನೆಕ್ಟ್ ಆಗಿರ್ಬೋದು. ಒಟ್ಟಾರೆಯಾಗಿ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಒಂದು ಪ್ರಾರ್ಥನೆಗೆ ಅನುಸಾರವಾಗಿ ನೀವು ಹೇಗೆ ಅವ್ರ ಬಗ್ಗೆ ಕಲ್ಪನೆ ಮಾಡಿಕೊಂಡು ಮನಸ್ಸಲ್ಲಿ ಒಂದು ಇಮ್ಯಾಜಿನ್ ಮಾಡ್ಕೊಳ್ತೀರ, ಅದಕ್ಕೆ ತಕ್ಕ ಹಾಗೆ ಅವರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಆದರೆ ನಿಮ್ಮ ಬಳಿ ಬರಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಬ್ಲಾಕೇಜ್ಗಳು ಅವರನ್ನು ತಡೀತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಸಹನೆಯಿಂದ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು
ಕೊಟ್ಟರೆ ಅವರು ನಿಮ್ಮ ಜೀವನಕ್ಕೆ ಒಳಿತು ಅನ್ನೋದಾದರೆ ಗುರುವು ನಿಮ್ಮ ಎನರ್ಜಿಗೆ ಅವರ ಎನರ್ಜಿನ ಕನೆಕ್ಟ್ ಮಾಡಿ ಅವರು ನಿಮ್ಮ ಜೀವನದಲ್ಲಿ ಬರುವಂತೆ ಮಾಡ್ತಾರೆ. ಇಲ್ಲ ಅಂದರೆ ಅದರಲ್ಲಿ ಬೇರೆ ರೀತಿಯಲ್ಲಿ ತಿರುವನ್ನು ಕೊಡ್ತಾರೆ, ಇನ್ನೂ ವಿಶೇಷವಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಿರ್ಮಿಸಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅತಿಯಾದ ಅಂಟಿಕೆಯನ್ನು ಬಿಟ್ಟುಬಿಡಿ. ದೈಹಿಕ ಆಕರ್ಷಣೆಯ ಮೇಲೆ ಮಾತ್ರ ನಿಂತ ಸಂಬಂಧ ಭಯದಿಂದ ಹಿಡಿದುಕೊಳ್ಳುವ ಪ್ರೇಮ ಅಂತೇಳಿ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಅದು ದೂರವಾಗೋದು ಸಹಜವಾಗಿಯೇ ಇರುತ್ತೆ. ಯಾಕಂದರೆ ಗುರುವಿನ ಆಶ್ರಯದಲ್ಲಿದ್ದೀರಾ ಅಂದರೆ ಅವರು ನಿಮಗೆ ಆದಷ್ಟು ಒಳ್ಳೆಯದನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಪ್ರೇಮ ಅನ್ನೋದು ಒಂದು ಬಂಧನವಾಗಿರಬಾರ್ದು, ಅದು ಒಂದು ಸರಾಗವಾಗಿ ಮುಂದೆ ಹೋಗುವ ನದಿಯಂತಿರಬೇಕು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಅದನ್ನು ನೀವು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಈಗ ನೀವು ಯಾವ ರೀತಿ ಒಂದು ಶಕ್ತಿಯನ್ನು ಹೊಂದಿದ್ದೀರಾ ಅಂದರೆ ನೀವೇ ನಿಮ್ಮನ್ನು ಹೀಲ್ ಮಾಡಿಕೊಳ್ಳುವ ಗುಣವನ್ನು ಹೊಂದಿದ್ದೀರಾ. ಹಾಗೆ ಕೆಲವರಿಗೆ ಮಾರ್ಗದರ್ಶನವನ್ನು ಮಾಡ್ತೀರಾ, ನಿಮ್ಮನ್ನು ನೀವು ಮಾರ್ಗದರ್ಶನವನ್ನು ಮಾಡಿಕೊಳ್ಳುವ ಪಾತ್ರದಲ್ಲೂ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ನಿಮ್ಮ ಮೌಲ್ಯ ಕಳೆದುಕೊಳ್ಬೇಡಿ, ಸಮತೋಲನ ಮತ್ತು ಆತ್ಮಗೌರವವನ್ನು ಉಳಿಸ್ಕೊಳ್ಳಿ. ನಿಮ್ಮ ಮೂಲಕ ನಾನು ಕೆಲಸ ಮಾಡ್ತಾಯಿದ್ದೀನಿ, ಯಾವುದಕ್ಕೂ ನೀವು ಚಿಂತೆ ಮಾಡೋದು ಬೇಡ. ನನ್ನ ಚಿಂತನೆ ಮಾಡ್ತಾ ನಿಮ್ಮ ಪ್ರಾಮಾಣಿಕವಾಗಿ ನೀವೇನು ಕೆಲಸ ಮಾಡ್ತಿದ್ದೀರಲ್ಲ ಅದರ ಕಡೆ ಮುಂದುವರಿರಿ. ಕರ್ಮದ ಫಲವನ್ನು ನಿರೀಕ್ಷೆ ಮಾಡಬೇಡಿ, ಆ ಫಲವನ್ನು ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಗುರು ಮತ್ತೊಮ್ಮೆ ಬ್ಲೆಸ್ಸಿಂಗನ್ನು ಕೊಡ್ತಾಯಿದ್ದಾರೆ. ಹಾಗೆ ಪ್ರೇಮ ನೀವು ಯಾರ ಮೇಲೆ ಇಡ್ತೀರೋ ಅದು ಒಂದು ಬಂಧನವಾಗಿರಬಾರ್ದು, ಅದು ಸೇವೆಯಾಗಿರಬೇಕು. ಕರ್ಮ ಅಂದರೆ ಅದೊಂದು ಶಿಕ್ಷೆ ಅಲ್ಲ, ಅದು ಒಂದು ಪಾಠದ ರೂಪದಲ್ಲಿ. ಆ ಪಾಠ ಕಲಿತಾಗ ಕರ್ಮದ ಭಾರ ಸ್ವತಃ ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ಕಷ್ಟ ಸಿಕ್ಕಿದೆಯೋ, ದುಃಖ ಸಿಕ್ಕಿದೆಯೋ, ಇಲ್ಲ ಒಂದು ಅನಾರೋಗ್ಯದ ಸ್ಥಿತಿ ಎದುರಾಗಿದೆಯೋ, ಕೆಲವೊಂದು ಸಂಬಂಧಗಳಲ್ಲಿ ತುಂಬ ಕಷ್ಟ ಎದುರಾಗಿದೆಯೋ, ಒಟ್ಟಾರೆಯಾಗಿ ಇಲ್ಲಿ ನೀವು ಒಂದು ಪಾಠವನ್ನು ಅರ್ಥ ಮಾಡಿಕೊಂಡ್ರೆ ಆ ಪಾಠ ಕಲಿತ ತಕ್ಷಣ ಆ ಪಾಠ ತನ್ನ ಭಾರವನ್ನು ಸ್ವತಃ ಕಡಿಮೆ ಮಾಡುತ್ತೆ. ಹಾಗಾಗಿ ಎಲ್ಲಿವರೆಗೂ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಕೇವಲ ಒಂದು ಶಿಕ್ಷೆಯಾಗಿ ನಿಮ್ಮ ಗಮನಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ಅದು ಶಿಕ್ಷೆ ಅಲ್ಲ, ಅದು ಒಂದು ಪಾಠ ನನಗೆ ಅನ್ನೋ ರೀತಿಯಲ್ಲಿ ಕೃತಜ್ಞತೆ ಭಾವದಿಂದ ಅದನ್ನು ಸ್ವೀಕರಿಸಿದಾಗ ಖಂಡಿತವಾಗಿಯೂ ಅದು ಒಂದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಪರೀಕ್ಷೆಯ ಅಂತಿಮ ಹಂತದಲ್ಲಿ ನೀವು ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಹಳೆಯ ಸಂಬಂಧ, ಒಂದು ಹಳೆಯ ನೋವು ಬಿಡುವ ನಿರ್ಧಾರ ತೆಗೆದುಕೊಂಡಾಗಲೇ ಕರ್ಮ ಮುಗಿಯಲು ಶುರುವಾಗುತ್ತೆ. ಕರ್ಮ ಮುಗಿಯುವ ಲಕ್ಷಣಗಳು ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಮನಸ್ಸು ಇದ್ದಕ್ಕಿದ್ದ ಹಾಗೆ ಹಗುರವಾಗ್ತಾ ಇರೋದು, ಸಂತೋಷಗೊಳ್ತಾ ಇರೋದು, ಒಂದು ಭರವಸೆ ಮೂಡ್ತಾ ಇರೋದು, ಅದೇ ರೀತಿ ಒಂದು ಸಮಸ್ಯೆ ಪುನರಾವರ್ತನೆಯಾಗದೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇರೋದು ನಿಮ್ಮ ಕರ್ಮ ಮುಗೀತಾ ಇದೆ ಅನ್ನೋ ಒಂದು ಸೂಚನೆಯನ್ನು ಇಲ್ಲಿ ನೀಡ್ತದೆ. ನಿಮ್ಮನ್ನು ಪ್ರೀತಿಸಿ ಗೌರವಿಸಿ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡ್ಕೊಳ್ಬೇಡಿ. ಆದಷ್ಟು ಬೇಗನೆ ನಿಮಗೆ ಒಂದು ಒಳ್ಳೆಯ ಪ್ರಪೋಸಲ್ ಬರುವ ಸಾಧ್ಯತೆ ಕಾಣ್ತಾ ಇದೆ. ಕೆಲಸ ಸಿಗುವ ಯೋಗ ಕೂಡ ಇದೆ. ಹಾಗೆ ಶ್ರಮ ಮತ್ತು ಕೌಶಲ್ಯ ಅಪ್ಡೇಟ್ ಮಾಡಿದರೆ 3-6 ತಿಂಗಳೊಳಗೆ ಅವಕಾಶ ಬರಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸರ್ಕಾರಿ ಅಥವಾ ಸ್ಥಿರ ಸಂಸ್ಥೆ ಅವಕಾಶದ ಸಾಧ್ಯತೆ ಹೆಚ್ಚಿದೆ. ಗುರು ಕೃಪೆ ನಿಮ್ಮ ಮೇಲೆ ಸದಾ ಇದೆ. ಹಾಗೆ ಶನಿ ಪರೀಕ್ಷೆ ಮುಗಿಯುವ ಹಂತದಲ್ಲಿದೆ. ಹೊಸ ಅಧ್ಯಾಯ ಆರಂಭವಾಗಲು ಸಿದ್ಧವಾಗಿದೆ. ಹಾಗಾಗಿ ನೀವು ನಿಮ್ಮ ಮನೆಯವರ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ನಿಮ್ಮ ವಿಚಾರದಲ್ಲಾಗಿರ್ಬೋದು, ಯಾವ ರೀತಿ ಗೌರವ, ಒಂದು ಮಾನ್ಯತೆ ಸಿಗಬೇಕು, ಆ ಜಾಗದಲ್ಲಿ ಒಂದು ಸ್ಥಿರವಾದ ನೆಲೆ ಸಿಗಬೇಕು ಅಂತೇಳಿ ಬಯಸ್ತಿದ್ರು, ಖಂಡಿತವಾಗಿಯೂ ಆ ಸಾನ್ನಿಧ್ಯ ನಿಮಗೋಸ್ಕರ ಸಿದ್ಧವಾಗಿದೆ. ಅಲ್ಲಿ ಭಗವಂತನ ಆಶೀರ್ವಾದದೊಂದಿಗೆ ನಿಮಗೆ ಒಂದು ಒಳ್ಳೆಯದು ಸಿಗುತ್ತೆ. ಸ್ಥಾನಮಾನ ಗುರುತಿಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ತುಂಬ ಸಾಕಷ್ಟು ಕಷ್ಟಪಟ್ಟಿದ್ದೀರಾ, ಇದೀಗ ಫಲ ಕಾಣುವ ಸಮಯ ಸಮೀಪದಲ್ಲಿದೆ. ನಂಬಿಕೆ ಇಡಿ, ಆತ್ಮಗೌರವ ಉಳಿಸ್ಕೊಳ್ಳಿ, ದೈವದ ಸಮಯವನ್ನು ಗೌರವಿಸಿ. ಯಾರೋ ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ, ಇಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದ್ರ ಕಡೆ ಗಮನವನ್ನು ಕಡಿಮೆ ಮಾಡಿ ನಿಮ್ಮ ಗುರಿಯ ಕಡೆ ದೃಷ್ಟಿಕೋನ ತುಂಬ ಪಾಸಿಟಿವ್ ಆಗಿದ್ದರೆ ಖಂಡಿತವಾಗಿಯೂ ಬೇರೆ ಯಾರದ್ದೇ ಒಂದು ಕೆಟ್ಟ ಎನರ್ಜಿ ಕೂಡ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಕೆಲವೊಂದು ಪರಿಸ್ಥಿತಿಗಳನ್ನು ಜನರನ್ನು ಎದುರಿಸುವ ಸಂದರ್ಭ ಬಂದರೆ ಧೈರ್ಯವಾಗಿ ಎದುರಿಸಲೇಬೇಕು. ಅತಿ ವಿನಯ ಕೂಡ ಸಲ್ಲ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ಧೈರ್ಯವಾಗಿ ಕೆಲವು ಪರಿಸ್ಥಿತಿಗಳನ್ನು ಎದುರಿಸಿ ನೀವು ಮುಂದೆ ಹೋಗಲೇಬೇಕು, ಹೆದರಬಾರ್ದು. ಹೆದರಿದಷ್ಟು ದುರ್ಬಲರಾಗ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ಈ ಒಂದು ಎಲ್ಲ ವಿಚಾರಗಳು ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ರೆ, ಸಮೀಪವಾಗಿದ್ದರೆ, ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಸುಧಾರಣೆ ಕಂಡುಕೊಳ್ಬೇಕು, ಇಲ್ಲ ಈ ವಿಚಾರಗಳು ಸರಿ ಇದ್ದಾವೆ, ಇದು ಗುರುವಿನ ಮಾರ್ಗದರ್ಶನ ಅನ್ನೋ ರೀತಿಯಲ್ಲಿ ನಿಮಗೇನಾದರೂ ಈ ವಿಚಾರಗಳು ಮನಸ್ಸಿಗೆ ಹತ್ತಿರವಾಗಿ ರೆಸನೆಟ್ ಆಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.